ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕೆಲಸದ ಒತ್ತಡದಿಂದಲೇ ದಿನ ಪ್ರಾರಂಭವಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಇವತ್ತು ಮಾಡಿ ಮುಗಿಸ್ಬೇಕು, ಎಷ್ಟೊತ್ತಿಗಾಗುತ್ತೋ ಅನ್ನುವಂತಹ ಒಂದು ಟೆನ್ಷನ್ ನಿಮಗೆ ಆರಂಭವಾಗುತ್ತೆ. ಆ ಟೆನ್ಷನ್ ಜೊತೆಯಲ್ಲೇ ನೀವು ಏಳಬೇಕಾಗತ್ತೆ. ಎದ್ದಾಗಿನಿಂದ ಅದೇ ರೀತಿಯ ಒತ್ತಡ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಾಯಂಕಾಲದವರೆಗೆ ತುಂಬ ಕಷ್ಟಪಟ್ಟು ಅಥವಾ ತುಂಬ ಒತ್ತಡದಿಂದ ಇದ್ದು ಅನಾರೋಗ್ಯ ನಿಮ್ಮನ್ನು ಆವರಿಸ್ಕೊಳ್ಳುವ ಹಾಗಾಗತ್ತೆ. ಅಂದರೆ ಮಾನಸಿಕವಾಗಿ ಏನೋ ಸಮಾಧಾನ ಇಲ್ಲ. ಆ ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು ಶರೀರದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ನಿಮ್ಮ ಮನಸ್ಸಿಗೆ ಶರೀರಕ್ಕೆ ಆಗುವಂಥದ್ದಾಗತ್ತೆ. ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂಥದ್ದು. ನೋಡಿ ಹೇಗಿದೆ, ಚೆನ್ನಾಗಿದ್ದವರು ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥದ್ದು, ಆರೋಗ್ಯ ಕೆಟ್ಟಿರುವಂಥವ್ರಿಗೆ ಸರಿಯಾಗುವಂಥದ್ದು. ಹೀಗೆ ಆ ಗ್ರಹಗತಿಯ ವ್ಯತ್ಯಾಸಗಳು ಅಥವಾ ಗ್ರಹಗತಿಯ ಬಲ ಎಲ್ಲರನ್ನೂ ಕೂಡ ಕಾಡುವಂಥದ್ದಾಗುತ್ತೆ. ಕುಟುಂಬದ ಕೆಲಸಕ್ಕೋಸ್ಕರವಾಗಿ ಹೆಚ್ಚು ಓಡಾಡಬೇಕಾಗತ್ತೆ. ಮನೆಯಲ್ಲಿ ಯಾವುದೋ ಕೆಲಸ ಆಗಬೇಕಾಗಿರುತ್ತೆ, ಆ ಕೆಲಸಕ್ಕೋಸ್ಕರ ತುಂಬ ಓಡಾಟವನ್ನು ಮಾಡ್ತೀರಿ. ಹಲವಾರು ಕಡೆ ಸುತ್ತಬೇಕಾದಂಥದ್ದಿರುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೆಚ್ಚು ಹೆಚ್ಚು ಸವಾಲಿನ ಕೆಲಸಗಳು ನಿಮಗೆ ಎದುರಾಗುತ್ತೆ. ಅನಿವಾರ್ಯ, ನಿಮ್ಮ ಜವಾಬ್ದಾರಿ ಆ ಕೆಲಸಗಳನ್ನು ಮಾಡಲೇಬೇಕಾಗಿರುತ್ತೆ, ಪೂರೈಸಲೇಬೇಕಾಗಿರುತ್ತೆ. ಆ ರೀತಿಯ ಒತ್ತಡವೂ ಕೂಡ ನಿಮ್ಮ ಮೇಲೆ ಇರುವಂಥದ್ದು. ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿವಸ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಾನು ಜಯಶೀಲನಾಗಬಲ್ಲೆ, ಇದನ್ನೆಲ್ಲ ನಿಭಾಯಿಸಬಲ್ಲೆ ಅಂತಕ್ಕಂಥದ್ದು. ಆದರೆ ತಾಳ್ಮೆ ಬಹಳ ಮುಖ್ಯ. ಎಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆ ಕಟ್ಟಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ವಿರುದ್ಧವಾದಂತಹ ಫಲವನ್ನು ಕೊಡಬಹುದು ಅನ್ನುವಂಥದ್ದಾಗತ್ತೆ. ಅದರಿಂದ ಪ್ರಯೋಜನಗಳು ಆಗದೇ ಇರುವಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಈ ದಿವಸ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಹೇಳುವಂತಹ ದಿವಸ. ತುಂಬ ಒಳ್ಳೆಯದು ಅಂತನೂ ಅಲ್ಲ, ಅಥವಾ ಏನೋ ಕೆಡಕಾಗ್ಬಿಡುತ್ತೆ ಅನ್ನುವಂಥದ್ದು ಅಲ್ಲ. ಮಧ್ಯಮ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ವೃಷಭ ರಾಶಿಯವರಿಗೆ ಅಂತ ಹೇಳಬೇಕು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದಿವಸ ಏನೋ ಒಂದು ರೀತಿಯ ಮಾತುಗಳು ಬರ್ತಾನೆ ಇರುತ್ತೆ. ಅದೆಲ್ಲವನ್ನೂ ಕೂಡ ಸಹಿಸಿಕೊಳ್ಬೇಕು, ತಕ್ಕ ಉತ್ತರವನ್ನು ಕೊಡಬೇಕು, ಅಥವಾ ಬೇರೆ ಬೇರೆ ಸವಾಲುಗಳನ್ನು ಹಾಕಬೇಕು, ಸ್ವೀಕರಿಸಬೇಕು. ಈ ರೀತಿಯ ಒಂದು ಏನೋ ವ್ಯಾವಹಾರಿಕವಾದಂತಹ ಘರ್ಷಣೆ ನಡೀತಾನೆ ಇರುತ್ತೆ ಅಂತ ಹೇಳಬೇಕು. ಹಿಂದೆ ವ್ಯವಹಾರವನ್ನು ನಡೆಸಿ ನಷ್ಟವನ್ನು ಮಾಡಿಕೊಂಡಿದ್ದನ್ನು ಈ ದಿವಸ ಸರಿದೂಗಿಸ್ಕೊಳ್ಬಹುದು. ಅಂದರೆ ಕಳ್ಕೊಂಡಂತಹದ್ದು ಈ ದಿವಸ ನಿಮಗೆ ಲಾಭವಾಗಿ ಸಿಕ್ಕತ್ತೆ, ಅಥವಾ ಆ ನಷ್ಟವನ್ನು ಈ ದಿವಸ ನೀವು ಭರ್ತಿ ಮಾಡಿಕೊಳ್ಬಹುದು ಅನ್ನುವಂತಹ ವಾತಾವರಣ. ಸಾಹಿತ್ಯ, ತತ್ವಶಾಸ್ತ್ರ, ಅಧ್ಯಾತ್ಮ ಇತ್ಯಾದಿಗಳ ಕಡೆ ಮನಸ್ಸನ್ನು ಹರಿಸಲಿಕ್ಕೆ ಅವಕಾಶಗಳಿರುತ್ತೆ. ಅದರ ಬಗ್ಗೆ ವಿಚಾರವನ್ನು ತಿಳಿಬೇಕು ಅನ್ನುವಂಥದ್ದಿರುತ್ತೆ. ಏನೋ ಅದೃಷ್ಟವಶಾತು ಅಥವಾ ಅಚಾತುರ್ಯವಾಗಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಯಾವುದೋ ವ್ಯಕ್ತಿಗಳ ಪರಿಚಯ ಆಯಿತು ಅಥವಾ ಅವರ ಭೇಟಿ ಆಯಿತು ಅಂತಂದರೆ ಆ ವಿಷಯವನ್ನು ಕುರಿತು ನೀವು ಮಾತಾಡುವಂಥದ್ದು, ನಿಮಗಿರ್ತಕ್ಕಂತಹ ಕೆಲವು ಜಿಜ್ಞಾಸೆಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು ಅವರ ಹತ್ರ ಕೇಳಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು, ಮಾರ್ಗದರ್ಶನಗಳನ್ನು, ಮಾಹಿತಿಯನ್ನು ಪಡೆಯುವಂಥದ್ದಾಗಬಹುದು. ಇದೆಲ್ಲದಕ್ಕೂ ಕೂಡ ಅವಕಾಶ ಇರುವಂಥದ್ದು. ಸರ್ಕಾರಿ ನೌಕರರಿಗೆ ಒತ್ತಡ ಕಡಿಮೆ, ಆದರೆ ಆಲಸ್ಯವನ್ನು ಮಾಡಬೇಡಿ. ಆಲಸ್ಯದಿಂದ ನೀವು ಸಾಧನೆ ಮಾಡಿರ್ತಕ್ಕಂಥದ್ದೆಲ್ಲವೂ ಶೂನ್ಯವಾದೀತು. ಆ ಎಚ್ಚರಿಕೆ ನಿಮಗಿರಲಿ. ರೋಗಿಗಳಿಗೆ ಹಣ್ಣನ್ನು ಕೊಡಿ. ಯಾರು ಆರೋಗ್ಯದಲ್ಲಿ ವ್ಯತ್ಯಯವನ್ನು ಮಾಡಿಕೊಂಡು ಬಳಲ್ತಾ ಇದ್ದಾರೆ ಅವರಿಗೆ ಹಣ್ಣನ್ನು ಕೊಟ್ಟರೆ ಅವರಿಗೇನೋ ಒಂದು ರೀತಿಯ ಸಮಾಧಾನ, ಅವರ ಮುಖದಲ್ಲಿ ಬರ್ತಕ್ಕಂತಹ ಸಂತೋಷ, ಸಮಾಧಾನ ನಿಮಗೂ ಕೂಡ ಸಿಕ್ಕಲಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ, ಹೊಸ ಹೊಸ ವಿಚಾರಗಳನ್ನು ತಿಳಿಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿರ್ತೀರಿ. ಪ್ರಯತ್ನವನ್ನು ಮಾಡಿ ಹೊಸ ವಿಷಯವನ್ನು ನೀವು ತಿಳ್ಕೊಳ್ಳಿ, ಮನೆಯವರಿಗೂ ತಿಳಿಸಿ, ಸಮಾಜಕ್ಕೂ ಒಳ್ಳೆಯ ಸಂದೇಶವನ್ನು ಕೊಡಿ ಅಂತಕ್ಕಂಥದ್ದು. ನೀವು ಉಪಯೋಗಿಸುವಂತಹ ವಾಹನದಲ್ಲಿ ಏನು ಸ್ವಲ್ಪ ಸಮಸ್ಯೆ ಕಾಣುವಂತಹ ಸೂಚನೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ.
ದೂರಿಗೆ ದೂರದ ಪ್ರಯಾಣಕ್ಕೆ ಸಾಹಸವನ್ನು ಮಾಡುವಂಥದ್ದು ಬೇಡ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಹಣದ ಕೊರತೆಯಿಂದ ನಿಮ್ಮ ಕೆಲವು ಕೆಲಸಗಳು ನಿಂತು ಹೋಗುತ್ತೆ. ಆದ್ದರಿಂದ ಸರಿಯಾಗಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಯಾರನ್ನೋ ನಂಬಿಕೆಟ್ಟೆ ಅನ್ನುವಂತಹ ಮಾತು ನಿಮ್ಮಿಂದ ಬರೋದು ಬೇಡ ಅಂತ ಅರ್ಥ. ಕಾನೂನಿನ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲವಿರುತ್ತೆ. ಅದಕ್ಕೆ ಸರಿಯಾದಂತಹ ದಾಖಲಾತಿಗಳು, ಸರಿಯಾದಂತಹ ಮಾಹಿತಿ, ಜೊತೆಗೆ ಸರಿಯಾದವರ ಮಾರ್ಗದರ್ಶನ ತುಂಬ ಅಗತ್ಯವಾಗಿರುತ್ತೆ. ಇಲ್ಲ ಅಂತಂದರೆ ಮಧ್ಯಂತರದಲ್ಲಿ ನೀವು ಸಮಸ್ಯೆಯನ್ನು ಹೆಚ್ಚಾಗಿ ಅನುಭವಿಸಬೇಕಾಗತ್ತೆ. ಅನುಭವಿಗಳ ಭೇಟಿ, ಅವರ ಸಲಹೆ ಸಿಕ್ಕಿದರೂ ಕೂಡ ಒಂದಷ್ಟು ವಿಚಾರಗಳಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಏನು ಅಂತಲೇ ನಿಮಗೆ ಅರ್ಥ ಆಗದೇ ಇರುವಂಥದ್ದಾಗ್ಬಿಡುತ್ತೆ. ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಆರ್ಥಿಕವಾಗಲಿ ದಾಖಲಾತಿಗಳ ವಿಚಾರದಲ್ಲಾಗಲಿ ಸರಿಯಾದಂತಹ ಪರಿಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ನ್ಯಾಯಾಂಗ ಹೋರಾಟಕ್ಕೆ ನೀವು ಮುಂದಾಗಬೇಕಾದಂಥದ್ದು ಮುಖ್ಯವಾಗುತ್ತೆ. ಅದಿಲ್ಲ ಅಂತಾದರೆ ಅಲ್ಲಿ ಏನು ಬರುತ್ತೋ ಅದನ್ನು ಅನುಭವಿಸ್ಲಿಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ. ರಾಹುಕಾಲವನ್ನು ಕಳೆದು ಉತ್ತಮವಾದಂತಹ ಕೆಲಸಗಳನ್ನು ಮಾಡುವ ಸಂಕಲ್ಪ ಇದ್ದರೆ ಖಂಡಿತವಾಗಿ ಈ ದಿವಸ ಆರಂಭ ಮಾಡಿ. ನಿಮಗೆ ಒಂದಷ್ಟು ಶುಭ ಫಲ ಮತ್ತು ಭವಿಷ್ಯಕ್ಕೆ ಉತ್ತಮವಾದಂತಹ ಒಂದು ತಳಹದಿ ಈ ದಿವಸ ಮಾಡುವಂತಹ ಸಂಕಲ್ಪದಿಂದ, ಕೆಲಸದ ಆರಂಭದಿಂದ ನಿಮಗೆ ಆಗತ್ತೆ ಅಂತ ಅರ್ಥ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಗಳಾಗತಕ್ಕಂತಹ ಅವಕಾಶ ಇದೆ. ನಿಮ್ಮ ಸಮಯವನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ಮಾಡಬಹುದು ಅಂತಕ್ಕಂಥದ್ದು. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ. ಉದ್ದೇಶ ಒಳ್ಳೆಯದಾಗಿರಬೇಕು. ನನಗೇನೋ ಆಸೆ ಇದೆ ಅಂತ ಹೇಳಿ ಆ ಪ್ರಯತ್ನ ಮಾಡಿ, ಇವತ್ತು ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಯತ್ನ ಮಾಡೋದಲ್ಲ. ಅದರ ಉದ್ದೇಶ ಒಳ್ಳೆಯದಾಗಿರಬೇಕು. ಎಲ್ಲರಿಗೂ ಕೂಡ ಅದು ಅನುಕೂಲವಾಗಿರಬೇಕು. ಲೋಕ ಅಥವಾ ಸಮಾಜ ಅದನ್ನು ಒಪ್ಪುವಂತಹ ಕೆಲಸವಾಗಿರಬೇಕು. ಆರೋಗ್ಯ ಸ್ವಲ್ಪ ಬದಲಾವಣೆ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂತಹ ದಿವಸವಾಗುತ್ತೆ. ನಿಮ್ಮ ಜೊತೆಯಲ್ಲಿ ಇರುವಂಥವರಿಗೆ ಅಥವಾ ನಿಮಗೆ ಯಾರ ಪರಿಚಯ ಆಗುತ್ತೆ ಅವರಿಗೆ ವೇದಿಕೆಯಲ್ಲಾಗಲಿ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ಅಂದರೆ ಆತ್ಮ ಪ್ರಶಂಸೆ, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಜೊತೆಗೆ ಪರನಿಂದೆಯೂ ಕೂಡ ಬೇಡ. ಬೇರೆಯವರನ್ನ ಅಲ್ಲಗಳಿತಕ್ಕಂಥದ್ದು, ಬೇರೆಯವರ ಬಗ್ಗೆ ಏನೋ ವಿರುದ್ಧವಾದಂತಹ ಹೇಳಿಕೆ ಕೊಡ್ತಕ್ಕಂಥದ್ದು, ಇದು ಕೂಡ ಬೇಡ ಅಂತ ಅರ್ಥ. ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಯೋಗ ಇದೆ. ಅದು ನಿಮಗೆ ಅನುಕೂಲಕರವಾಗಿದೆ. ಹಾಗಾಗಿ ಆ ಪ್ರಯಾಣಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಏನೂ ಬೇಡ ಅನ್ನೋಂಥ ಅರ್ಥ. ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾರು ನಿಮಗೆ ಗುರುಗಳು ಎಂಬುದಾಗಿ ಆತ್ಮಪೂರ್ವಕವಾಗಿ ಒಪ್ಪಿಗೆಯಾಗಿದೆಯೋ ಅವರ ಆಶ್ರಯ, ಅವರ ಮಾರ್ಗದರ್ಶನ, ಅವರ ಮಾತು, ಅವರ ಆಶೀರ್ವಾದ ಎಲ್ಲವೂ ಕೂಡ ನಿಮಗೆ ಬೆಂಬಲವಾಗಿ ಕೆಲಸ ಮಾಡುತ್ತೆ. ಅಗತ್ಯವಾಗಿ ಅವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ.